ನಿಮಗೆ ಸಾಕಾಗಲ್ಲ ಅಂದರೆ ಹೇಳ್ಬಿಡ್ರಿ, ನನ್ನ ಮಗಳನ್ನ ನಾವು ಕರ್ಕೊಂಡು ಹೋಗ್ತೀವಿ. ಅಲ್ಲ ನಾನು ಏನಂತ ಹೇಳಿ ಹೆಣ್ಣು ಕೊಟ್ಟ ಹೇಳು ಸುನಂದ, ನಾನು ಏನು ಹೇಳಿ ಹೆಣ್ಣು ಕೊಟ್ಟಿದ್ದೀನಿ? ನಾನು ನಿನ್ಗೆ ಏನು ಹೇಳಿದ್ದೀನಿ ಹೇಳು? ಅಕ್ಕ ಶಾರದಕ್ಕ, ಸುಮ್ಮನೆ ಯಾಕೆ ಜಗಳ ಮಾಡ್ಕೊವನ? ಈಗ ನಾವು ಚೆನ್ನಾಗಿದ್ದೀವಿ, ನಾವು ಚೆನ್ನಾಗಿರ್ಬೇಕಾದ್ರೆ ಯಾಕೆ ಜಗಳ ಮಾಡ್ಕೋಬೇಕು ಹೇಳು? ಈಗ ಅವಳಿಗೆ ಒಂದಿಷ್ಟು ಬುದ್ಧಿ ಹೇಳ್ರಿ ನೀವು. ಅವಳು ಈಗ ಅವನ ಹತ್ತು ಹೋಗಂಗಿಲ್ಲ ಮನೆ ಬಿಟ್ಟು, ಎಲ್ಲ ನಾವು ಹೋಗು ಅನುಮಾನ 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 ಅನುಮಾನದ ಕಾಯಿಲೆ ಅನ್ನೋ ಶುರುವಾಗ್ಬಿಟ್ಟೈತಿ. ನಮ್ಮ ಅಕ್ಕ ಇಲ್ಲೇ ಇದ್ದಾಳೆ, ಅವಳು ಹೋಗ್ತಾಳೆ, ಅವಳೇನಿಲ್ಲೇ ಇರಲ್ಲ. ನಾನು 2 ದಿವಸ ಇರು ಅಂತ ನಮ್ಮ ಅಕ್ಕ ಇನ್ನೂ ಉಳಿಸ್ಕೊಂಡೆ. ನಿಮ್ಮ ಅಕ್ಕ ಇಲ್ಲೇ ಇದ್ದಾಳೆ, ನಿಮ್ಮ ಅಕ್ಕ ಇಲ್ಲೇ ಇದ್ದಾಳೆ ಅಂತ ಅದಕ್ಕೆ ಜಗಳ ಆಗ್ತಾಳೆ. ಅವನೆಲ್ಲೂ ಹೋಗಂಗಿಲ್ಲ, ಮನೆ ಬಿಟ್ಟು ಕಾಲು ತೆಗ್ದು ಆಚೆಗೆ ಹೋಗಂಗಿಲ್ಲ, ಅವ್ನು ಫೋನ್ ನೋಡಂಗಿಲ್ಲ. ಬೇಜಾರಕ್ಕೆ ಏನೋ ಫೋನ್ ನೋಡ್ತಾರಪ್ಪ, ಅವ್ನು ಫೋನ್ ನೋಡಂಗಿಲ್ಲ ಅಂತಂದ್ರೆ ಅದು ಹೆಂಗೆ ಸರಿ ಆಗುತ್ತೆ? ಅಲ್ಲ ಅಣ್ಣ, ನೀನೇ ಹೇಳ್ಬಿಡೋಣ. ಅಲ್ಲ ಅವ್ನು ಏನಂತ ತಪ್ಪು ಮಾಡಿದಾನೆ ತೋರಿಸ್ಲಿ, ಅವಳು ತೋರಿಸಿ ಮಾತಾಡಿ. ಸುಮ್ಮನೆ ಅವನ ಮೇಲೆ ಅನುಮಾನ ಬರಬಾರ್ದು. ಅವ್ರೊಬ್ಬರ ಮನೆ ಹತ್ರ ಹೋಗ್ತೀಯಾ, ಅವ್ರ ತಂಗಿ ಇದ್ದಾಳೆ, ಅವಳನ್ನ ಯಾಕೆ ನೋಡ್ತೀಯಾ, ಅವಳನ್ನ ಯಾಕೆ ನೋಡ್ತೀಯಾ, ಇವಳನ್ನ ಯಾಕೆ ನೋಡ್ತೀಯಾ, ಬರೇ ಇದೇನೆ. ಇದು ಎಲ್ಲ ಬಂದರೆ ಜೀವನದಾಗೆ ಉದ್ಧಾರ ಆಗೋಕ್ಕಾಗಲ್ಲ. ಹೇಳ್ದಂಗೆ ಕೇಳಬೇಕಮ್ಮ. ಅವ್ನು ಒಳ್ಳೇದಕ್ಕೆ ತಾನೇ ಹೇಳೋದು. ಅವಳು ನನ್ನ ಮಗಳೇನು ಬೇರೆದು ಕೇಳ್ತಾಳೆ. ಈಗ ಸುಮ್ಮನೆ ನೀವು ಜಗಳ ಮಾಡಬೇಡ್ರಿ. ಈಗ ನನ್ನ ಮಗಳನ್ನ ನೋಡ್ಕೊಂತೀರ ಇಲ್ವೋ ಅಷ್ಟೇ ಹೇಳ್ರಿ. ಸುಮ್ಮನೆ ನೀವು ಎದ್ದಾಗ ಬೈನಾಗ ಗುದ್ದಾಡೋದು ಅದೆಲ್ಲ ಮಾಡಬೇಡ್ರಿ. ಸುಮ್ಮನೆ ನಾಲ್ಕು ನಿನ್ಕೊಂಡು ನೋಡ್ತಾರೆ ಅಷ್ಟೇ. ಆಸೆಯಲ್ಲೇ ಅವ್ರ ಎದುರಿಗೆಲ್ಲ ಸದ್ರ ಆಗ್ತೀವಿ. ಈಗ ನಾವು ಒಳ ಕುಕ್ಕೊಂಡು ಮಾತಾಡ್ತಾ ಇದ್ದೀವಿ, ಬೇಡ ಅವಳ ಎದುರು ಸದ್ರ ಆಗಬಾರ್ದು ಅಂತ. ನನ್ನ ಮಗಳು ಅವಳು ನನ್ನ ಗಂಡ ಜೋಪಾನ ಮಾಡ್ಕೋಬೇಕು, ನನ್ನ ಗಂಡ ಚೆನ್ನಾಗಿರ್ಬೇಕು ಅಂತಲೇ ಅವಳು ಹೇಳೋದು. ಇವತ್ತು ನನ್ನ ತಂಗಿ ಮಗಳು ಸಿಟ್ಟಿಗೆ ಕೊಟ್ಟು ಮದುವೆ ಮಾಡಿದ್ದೀವಿ ಅಂದಮೇಲೆ ನೀವು ಚೆನ್ನಾಗಿ ನೋಡ್ಕೋಬೇಕಮ್ಮ. ಅದು ಇದು ಮಾತಾಡೋದು ಅಂಬೋದು ನಾನು ಹೇಳ್ದಂಗೆ ಕೇಳಬೇಕಮ್ಮ. ನನ್ನ ಮಗಳು ಹೆಂಗೆ ಹೇಳ್ತಾಳೆ ಹಂಗೆ ಕೇಳಬೇಕು. ಕೇಳ್ತೀವಣ್ಣ, ಎಲ್ಲ ಕೇಳ್ತಾಳೆ ನಮ್ಮ ಸುನಂದ. ಅಯ್ಯೋ ಅವಳು ಎಷ್ಟು ಅನ್ಸರ್ಸವಳು ಗೊತ್ತೇ, ಅವಳು ಎಷ್ಟೊಂದೆಲ್ಲ ಬಾಯ್ ಮಾಡಿ ಎಷ್ಟೊಂದೆಲ್ಲ ಇದು ಮಾಡಿದ್ರು ನನ್ನ ಮಾತು ಅವಳು ಬೈದಿಲ್ಲ, ಹಂಗೆ ಅನ್ಸರ್ಸವಳೆ. ಹಂಗಂದ್ರೆ ಯಾಕಣ್ಣ ಹಿಂಗೆ? ಈಗ ಮೆತ್ತಗೆ ಮಾತಾಡ್ತಾರೆ. ಆಮೇಲೆ ಯಾಕಂದ್ರೆ ಮದುವೆ ಮಾಡ್ಕೊಂಡು ಯಾಕಂದ್ರೆ ಇವಳನ್ನ ನಮ್ಮ ಮನೆಗೆ ಕರ್ಕೊಂಬಂದು ಅಂತ ಮಾತಾಡ್ತಾರೆ. ಗೊತ್ತಿ ಬೈಕೆಂತಾರೆ ಇಬ್ಬರಳು ಅಕ್ಕ ತಂಗಿಯರು ಕೂತ್ಕೊಂಡು. ಈಗ ಮಾತ್ರ ನಿಮ್ಮ ಮುಂದೆ ಹಿಂಗೆ ಮಾತಾಡ್ತಾ ಇದ್ದಾರೆ. ಸುನಂದ, ಒಂದೇ ಮಾತು ಹೇಳ್ಬಿಡು, ನಿಮ್ಮ ಕೈಲೇ ನೋಡ್ಕೊಂಬಕ್ಕಾಗುತ್ತೋ ಇಲ್ವೋ? ಇಲ್ಲ ನಾನು ಕರ್ಕೊಂಡು ಹೋಗ್ಬಿಡ್ತೀನಿ ನನ್ನ ಮಗಳನ್ನ. ಕರ್ಕೊಂಡು ಹೋಗ್ಬಿಡ್ರಿ ಅತ್ಲಾಗಿ. ನನಗಂತೂ ತಲೆ ಕೆಟ್ಟಂಗೆ ಆಗ್ಬಿಟ್ಟೈತೆ. ಹೋಗು, ಎಲ್ಲೋದ್ರೂ ತಲೆ ತಿಂತಾಳೆ ಅನ್ನಬೇಡ. ಒಂದು ಕ್ಷಣ ಚೆನ್ನಾಗಿರ್ತಾಳೆ, ಇನ್ನೊಂದು ಕ್ಷಣಕ್ಕೆ ಅದು ಏನಾಗುತ್ತೋ ಏನೋ ಗೊತ್ತಿಲ್ಲ. ಕರ್ಕೊಂಡು ಹೋಗ್ಬಿಡು ಮಮ್ಮ. ನಾನು ಹೇಳ್ತಾ ಇದ್ನಲ್ಲ ಮಮ್ಮ, ನಿನ್ನ ಮಗಳು ನೀನು ಕರ್ಕೊಂಡು ಹೋಗ್ಬಿಡು. ನನಗೆ ನಿನ್ನ ಮಗಳು ಸವಾಸನೆ ಬೇಡ ಯಪ್ಪ. ಅದನ್ನೊಂದು ಮಾಡಿ ಪುಣ್ಯ ಕಟ್ಕೊಬಿಡು. ಕರ್ಕೊಂಡು ಹೋಗ್ಬಿಡು. ನಾನು ಕರ್ಕೊಂಡು ಹೋಗು ಅಂತಾನೆ. ಏನ ನೀನು ಯಾಕೆ ಹಿಂಗೆ ಮಾತಾಡ್ತಾ ಇದೀಯ? ಕರ್ಕೊಂಡು ಹೋಗು ಅಂತ ಕೇಳ್ತಾ ಇದೆಯಲ್ಲ, ಯಾಕೋ ಮದುವೆ ಆಗಿದ್ದೆ ಮತ್ತೆ ನನ್ನ ಮಗಳನ್ನ ಕರ್ಕೊಂಡು ಹೋಗು ಅಂತ ಕೇಳ್ತಾ ಇದೀಯ? ನೋಡು, ಹೆಂಡತಿ ಮೇಲೆ ಆಸೆ ಏನಾಗಿದ್ರೆ ಅವನಂತ ಕೆಲಸ ಮಾಡ್ದಿಲ್ದಾನಾಗಿದ್ರೆ ಹಂಗಂಬಾನೆ. ಅವ್ನ ಮನಸ್ಸಿನಾಗೆ ಬೇರೆ ಏನೋ ಇರೋದಕ್ಕೆ ತಾನೆ ಕರ್ಕೊಂಡು ಹೋಗಮ್ಮ ನಿನ್ನ ಮಗಳನ್ನ ಅಂತ ಹೇಳ್ತಾ ಇರೋದು ಅವನು. ಮನಸ್ಸಿನಾಗೆ ಹೆಂಡತಿ ಎಂಬುದು ಪ್ರೀತಿ ಇದ್ದಿದ್ರೆ ಇವ್ನು ಹಿಂಗೆ ಮಾತಾಡಾನೆ. ನೋಡು ಹೆಂಗೆ ಮಾತಾಡ್ತಾನೆ. ನೀನು ಹಿಂಸೆ ಸಹಿಸ್ಕೊಳಕ್ಕಾಗ್ದಿಲ್ಲದಕ್ಕೆ ಅವ್ನು ಹಂಗೆ ಮಾತಾಡ್ತಾ ಇದ್ದಾನೆ ಕಣೆ. ನೀನು ಅವನಿಗೆ ಅಷ್ಟೊಂದು ಕಾಟ ಕೊಟ್ಟರೆ ಅವ್ನು ಹೆಂಗೆ ಸಹಿಸ್ಕೊಂತಾನೆ? ಅದಕ್ಕೆ ಮತ್ತೆ ಅವ್ನು ಹಂಗೆ ಹೇಳ್ತಾ ಇರೋದು. ಸುಮ್ಮನಿರು ಅಕ್ಕ. ಇವಾಗ ಶಾರದಕ್ಕಯ್ಯ ಏನೋ ಆಗೋದಾಯ್ತು, ಇನ್ನು ಅವಳು ಚೆನ್ನಾಗಿ ಇಟ್ಕೊಂಡು ಹೋಗಕ್ಕೆ ಹೇಳು. ಒಂದು ಇಟ್ಕೊಂಡು ಮುಂಚು ಬರೀ ಜಗಳ, ಬರೀ ಇಲ್ಲೋಳು ಬಂದಾಗಿಂದ ಬರೀ ಜಗಳ. ಒಂದು ಯಾವುದೊಂದು ವಿಚಾರಕ್ಕೆ ಆಗಲಿ ಜಗಳ 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 ಜಗಳ. ಪರದಾಡಬೇಡ್ರಿ, ಯಾರು ನಾನು ದೊಡ್ಡವ್ನ ಕಾಲು ಹಾಕೊಂಡು ಅದೇನು ಬಗೆಹರಿಸಿ ಹೇಳ್ರಿ. ಸುಮ್ಮನೆ ನೀವು ಕೂತ್ಕೊಂಡು ಮಾತಾಡಿ ಹಿಂಗೆ ಕಣಪ್ಪ ಗುದ್ದಾಟ ಆಗೋದು. ಇಂಥವಕ್ಕೆಲ್ಲ ಯಾರನ್ನ ಕರ್ಕೊಬರಕ್ಕೆ ಹೋಗ್ತಿದ್ದೀನಿ ಹೇಳೋಕ್ಕೆ? ಅಲ್ಲ, ಇವರು ನನ್ನ ಮಗಳನ್ನ ಚೆನ್ನಾಗಿ ನೋಡ್ಕೋಬೇಕು. ಯಾಕಾಗಿ ಮಾತಾಡಬೇಕು? ಅಲ್ಲ, ನನ್ನ ಮಗಳು ಏನು ಮಾಡ್ಯಾಳ ಅಂತ ತಪ್ಪು ತೋರಿಸ್ಲಿ. ಹಂಗೆ ಮಾತಾಡಬಾರ್ದು. ನನ್ನ ಮಗಳನ್ನ ನಾವು ನಾಯ ಬೈದಾಗೆ ಬೆಳೆಸಿರೋದು. ನಾವೇನು ಹಿಂಗೆ ನಾವೇನು ಹಂಗೆಲ್ಲ ಬೆಳೆಸಿಲ್ಲ. ನನ್ನ ಮಗನೂ ಏನೂ ತಪ್ಪು ಮಾಡಿಲ್ಲ, ನಿನ್ನ ಮಗಳೇನು ತಪ್ಪು ಮಾಡಿಲ್ಲ ಅಂತ ನೀವು ಹೇಳ್ತೀರಾ. ಹಂಗೆ ನನ್ನ ಮಗನೂ ಏನೂ ತಪ್ಪು ಮಾಡಿಲ್ಲ. ನನ್ನ ಮಗನೂ ನಾನು ಬಿಟ್ಕೊಡಕ್ಕೆ ತಯಾರಿಲ್ಲ. ನನ್ನ ಮಗ ಏನು ತಪ್ಪು ಮಾಡವನೆ? ಅವಳು ಬರೀ ಮನೆಯ ಜಗಳ ಉದಾಟ ಮಾಡೋರಲ್ಲ, ನನ್ನ ಮಗ ಏನು ತಪ್ಪು ಮಾಡವನೆ ಅಂತ. ಎಲ್ಲದಕ್ಕೂ ಅವಳು ದೊಡ್ಡ ಅಂದರೆ ಅವಳು ಹೇಳ್ದಂಗೆ ನಾವು ಕೇಳಬೇಕಂದ್ರೆ ಅದು ಹೆಂಗೆ ಸರಿ ಹೋಗುತ್ತೆ? ಇಲ್ಲ ಕಣ್ಮಮ್ಮ, ಕರ್ಕೊಂಡು ಹೋಗ್ಬಿಡು. ನನಗೆ ಸಾಕಾಗ್ಬಿಟ್ಟೈತೆ. ಕರ್ಕೊಂಡು ಹೋಗಿ ನಿನ್ನ ಮಗಳನ್ನ. ಕರ್ಕೊಂಡು ಹೋಗಿ ಬಿಡಲ್ಲ. ನನ್ನ ಮಗಳನ್ನೇ ನನ್ನ ಕರ್ಕೊಂಡು ಹೋಗೋದು ಗೊತ್ತಿಲ್ಲ ಅಂತ ತಿಳ್ಕೊಂಡಿದ್ಯಾ? ಮುಚ್ಚಲೆ ಬಾಯಿ. ನೀನು ಕರ್ಕೊಂಡು ಹೋಗ್ತೀನಿ, ಸುಮ್ಮನಿರಲೇ. ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿದ್ಮೇಲೆ ಕೇಳಬೇಕು. ನೋಡ್ಕೊಂಬಕ್ಕಾಗಲ್ಲ ಅಂತ ತಿಳ್ಕೊಂಡಿದ್ಯಾ ನಮ್ಮ ಅಪ್ಪನ ಕೈಲಿ? ಇಲ್ಲಿ ನಿನಗೆ ಸರ್ ಬಂದಂಗೆ ಆಡ್ಬೋದಲ್ಲ. ಅದಕ್ಕೆ ಇವಳಿಲ್ಲ ಅಂದ್ರೆ ನಾನು ಎಲ್ಲಿ ಬೇಕಾದ್ರೂ ಹೋಗ್ಬೋದು, ಎಲ್ಲಿ ಬೇಕಲ್ಲಿ ಸುತ್ತಾರ್ಕೊಂಡು ಹೆಂಗೋ ಇರ್ಬೋದು ಅಂತ ಕರ್ಕೊಂಡು ಹೋಗ್ಲು ಅಂತೀಯ. ನಿನ್ನ ಬುದ್ಧಿ ನನಗೆ ಗೊತ್ತಿಲ್ವೇನೋ? ನೋಡು, ಅವನು ಇವನು ಅಂತ ಮಾತಾಡ್ತಾಳೆ. ಒಂದು ದಿವಸ ನನ್ನ ಮದುವೆ ಆಗಿರೋ ಇದಕ್ಕೆ ಮರ್ಯಾದೆ ಕೊಟ್ಟು ಮಾತಾಡ್ಸಿಲ್ಲ. ಅವನು ಇವನು ಅಂತ ಮಾತಾಡ್ತಾಳೆ. ಅಲ್ಲ, ಮರ್ಯಾದೆ ಕೊಟ್ಟು ಮಾತಾಡಿಸ್ಬೇಕು. ಬರೀ ಅವನು ಇವನು ಅಂತಂದರೆ ಗಂಡು ನಾನು ಹೆಂಗೆ ಸರಿ ಹೋಗುತ್ತೆ? ಅಲ್ಲ ನೋಡಿ ಹೆಂಗೆ ಮಾತಾಡಿದ್ರೆ ಹೆಂಗೆ ಅಂತ ನನಗೇನೋ ಭಾಳ ಸಿಟ್ಟು ಬಂದ್ಬಿಡುತ್ತೆ. ಹಿಂಗೆ ಮಾತಾಡೋದು. ಅಲ್ಲ, ಮಾತಾಡೋದಕ್ಕೂ ಸ್ವಲ್ಪ ಮಿತಿ ಇರಬೇಕು. ಹಂಗೆ ಮಾತಾಡಿದ್ರೆ ಬಾಯಿಗೆ ಬಂದಂಗೆ ಎಂಥವ್ರಿಗೆ ಆಗಲಿ ಭಾಳ ಬೇಜಾರಾಗುತ್ತೆ ಗೊತ್ತೇ. ಸ್ವಲ್ಪ ಯೋಚನೆ ಮಾಡಿ ಮಾತಾಡಬೇಕು ಯಾರೇ ಆಗಲಿ. ಸುಮ್ಮನೆ ಹಂಗೆಲ್ಲ ಮಾತಾಡಬಾರ್ದು. ಅಲ್ಲ, ಮರ್ಯಾದೆ ಕೊಟ್ಟು ಮಾತಾಡೋಕೆ ಹೇಳು. ಇಲ್ಲಡಮ್ಮ, ಅವನು
ಮರ್ಯಾದೆ ಕೊಟ್ಟರೆ ಇವಳು ಮರ್ಯಾದೆ ಕೊಡ್ತಾಳೆ, ಅವನು ಮರ್ಯಾದೆ ಕೊಡಲಿಲ್ಲ ಅಂದರೆ ಇವಳು ಮರ್ಯಾದೆ ಕೊಡಲ್ಲ. ಅವನು ಹಂಗೆ ನ್ಯಾವಾಗ ಮಾತಾಡಬೇಕು, ನ್ಯಾವಾಗ ಇರಬೇಕು, ಹೆಂಡ್ತಿ ಹೇಳ್ದಂಗೆ ಕೇಳ್ಕೊಂಡಿರಲಿಲ್ಲ ಅಂದರೆ ಹೆಂಗೆ ಮಣಿ? ಹಿಂಗೆ ಕಣಮ್ಮ, ಒಬ್ರಿಗೊಬ್ರು ಗುದ್ದಾಡ್ತೀರಾ? ಯಾರನ್ನ ಸುನಂದ ಯಾರನ್ನ ಕರ್ಕೊಂಬರಕ್ಕಿಲ್ಲೇನೆ ಊರಾಗ ದೊಡ್ಡವ್ರ ನಂಬರ್ ಯಾರನ್ನ ಒಬ್ರನ್ನ ಕರ್ಕೊಂಬಂದಿದ್ರೆ ಯಾರನ್ನ ಹೇಳಾರು? ನೀವೇ ಮಾತಾಡಿದ್ರೆ ಬರೇ ನೀವು ಹಿಂಗಂದ್ರೆ ನಾವು ಹಿಂಗಂದ್ರೆ ಬರೀ ಇವೇ ಪರದಾಡ್ತೀರ, ಬಗೆರಿಯಲ್ಲ. ಯಾಕೆ ನೀವು ಹಿಂಗೆಲ್ಲ ಇದು ಮಾಡ್ಕೊಂಬಕ್ಕೆ ಹೋಗ್ತೀರಾ? ನಿಮ್ಮ ಪಾಡಿಗೆ ನೀವು ಸುಮ್ಮನೆ ಮಾತಾಡ್ತಿದ್ರೆ ನಿಮ್ಮ ಪಾಡಿಗೆ ನೀವು ಮಾತಾಡ್ತಾನೆ ಇರ್ತೀರ, ಅಲ್ಲಿಗೆ ಗುದ್ದಾಡ್ತೀರ ಅಷ್ಟೇ. ಯಾರನ್ನೊಬ್ರು ಮಧ್ಯದಾಗ ನ್ಯಾಯ ಹೇಳಾರು ಇರಬೇಕು. ಬಿಡಮ್ಮತ್ತ ಅಂತ ಸುಮ್ಮನೆ ಸರ್ ಇರಬೇಕು. ನಾವೇನು ಬಿಡತ್ತ ಆಗಲ್ಲ, ಏನಿಗಳಪ್ಪ ನಿನ್ನ ಮದುವೆ ಮಾಡಿರೋ ಅಲ್ಲೇ ನಾಳೆ ಪಂಚಾಯ್ತಿ ಅಂತಾರೆ ಅಂತ ನಾವೇ ಮಾತಾಡ್ಕೊಂಬನ ಅಂತ ಹೇಳಿರೋದೀಗ. ಅವಳು ಇದ್ರೂ ನಮ್ಮ ಮನೆಯ ಜಗಳ ಮಾಡಂಗಿಲ್ಲ ಅಷ್ಟೇನೆ. ನಾನು ಎಲ್ಲೂ ಹೋಗ್ಕೊಡ್ದು. ನಾನು ಹೇಳ್ತಾ ಇದ್ನಲ್ಲ, ಅವನು ಎಲ್ಲೂ ಹೋಗ್ಕೊಡ್ದು. ಹೆಣ್ಮಕ್ಳಂದ್ಮೇಲೆ ಹೋಗ್ಲೇಬೇಕಮ್ಮ, ಎಲ್ಲಾದ್ರೂ ಹೋಗ್ತಿರ್ತಾರೆ ಹಿಂಗೆ. ಎಲ್ಲೂ ಹೋಗ್ಕೊಡ್ದು ಅಂದ್ರೆ ನಿನ್ನ ಬಿಟ್ಟು ಎಲ್ಲೂ ಹೋಗಂಗಿಲ್ಲ, ಹಂಗಾಗೈತಿ. ಅವಳು ಹೇಳೋದು ಸುಮ್ಮನೆ ಅನಾವಶ್ಯಕವಾಗಿ ಅಲ್ಲಿ ಇಲ್ಲಿ ಹೋಗ್ಬಾರ್ದು ಅಂತ ಹೇಳ್ತಾ ಇರೋದು. ನೀವು ಹಿಂಗೆ ಮಾಡಿದ್ರೆ ಸರಿ ಹೋಗ್ಬೇಡ ಕಣಪ್ಪ ಅಂತ ಮಗನಿಗೂ ಒಂದು ಮಾತು ಹೇಳ್ಬೇಕು. ಸೊಸೆ ಅಂತೇಳಿ ಬರೀ ಸೊಸೆ ವಿರುದ್ಧವಾಗಿ ಮಾಡಿದರೆ ಮಗುಗೂ ಬುದ್ಧಿ ಹೇಳ್ಬೇಕು, ಸೊಸೆಗೂ ಬುದ್ಧಿ ಹೇಳ್ಬೇಕು, ಇಬ್ರಿಗೂ ಹೇಳ್ಬೇಕು. ಏನು ಅವರಿಬ್ರಿಗೂ ಗೊತ್ತಾಗ್ಲಿಲ್ಲ ಅಂದಮೇಲೆ ಮಗ ಸೊಸೆಗೆ ಇಬ್ಬರಿಗೂ ಹೇಳ್ಬೇಕು. ಹಂಗಲ್ಲ ಇವತ್ತೆ ಬರೇನೆ ನನಗೆ ಹೇಳ್ತಿರುತ್ತೆ. ನೀನು ಸುಮ್ಮನಿರೆ, ನೀನು ಒಳ್ಳೆಯಳಲ್ಲ ಅಂತೈತಿ. ನಾನೇನು ಮಾಡಿದ್ದೀನಿ, ನನ್ನ ಒಳ್ಳೆಯಳಲ್ಲ ಅಂತೈತಲ್ಲ ಇವತ್ತೆ. ಅಷ್ಟೇ ಕಣಮ್ಮ, ನೋಡಿ ಹೇಳಿರ್ತೀನಿ. ಈಗ ನಾವೇನೋ ಇನ್ನೊಂದ್ಸತಿ ಜಗಳ ಆಡಿದ್ರೆ ಸಹಿಸ್ಕೊಂಬ. ಈಗ ನನ್ನ ಮಗಳನ್ನ ಕರ್ಕೊಂಡು ಹೋಗೋದೇನು ದೊಡ್ಡದಲ್ಲ, ಬೇಡ ಈಗಲೇ ನಮ್ಮ ಒಂದು ಕಾರಣಕ್ಕೋಸ್ಕರ ಸುಮ್ಮನಾಗಿದ್ದೀವಿ. ಈಗ ನೀನು ಮನೆ ಬಿಟ್ಟು ಎಲ್ಲೂ ಹೋಗ್ಬಿಡ. ಈಗ 1-2 ದಿನ ಮನೆಯಾಗಿರು. ಈಗ ಏನು ಕೆಲ್ಸಕ್ಕೆ ಹೋಗಲ್ಲ, ಎಲ್ಲೂ ಹೋಗಲ್ಲ, ಮನೆಯಾಗೆ ಇರೋದು ಕಲಿ, ಎಲ್ಲೂ ಹೋಗ್ಬೇಡ. ನಾವು ಇವಾಗ ಕರ್ಕೊಂಡು ಹೋಗಲ್ಲ. ನನ್ನ ಮಗಳಿಗೂ ಬುದ್ಧಿ ಹೇಳಿದ್ದೀವಿ. ಹೇಳಮ್ಮ, ನೀನು ಮನೆಯಾಗೆ ಅತ್ತೆ ಮಾಮ ಹೇಳ್ದಂಗೆ ಕೇಳ್ಕೊಂಡು, ಎಲ್ಲರೂ ಹೇಳ್ದಂಗೆ ಕೇಳ್ಕೊಂಡು, ದೊಡ್ಡವ್ರು ಹೇಳ್ದಂಗೆ ಕೇಳ್ಕೊಂಡು ಇರು, ಸರಿನೇ? ನಾನು ಹೇಳಿದ್ದೀನಿ ನನ್ನ ಮಗಳಿಗೆ, ಇವಾಗ ಕರ್ಕೊಂಡೋದ್ರೆ ಇವಾಗ ನಮ್ಮ ಸೇವಂತಿ ಇದ್ರೆ ನಾವು ಭಾಳ ಸದರ ಆಗ್ಬಿಡ್ತೀವಿ. ಅದಕ್ಕೋಸ್ಕರ ಕಣಮ್ಮ ಹೇಳೋದು. ನಾವು ಅದಕ್ಕೆ ಕಣ ಒದ್ದಾಡ್ತಿರೋದು. ಅವ್ರ ಎದುರಿಗೆಲ್ಲ ಎಷ್ಟು ಸದ್ರ ಆಗ್ತೀವಿ, ಬೇಡ ಸುಮ್ಮನೆ ಏನಕ್ಕೆ ಹಂಗೆಲ್ಲ ನಾವು ಸದ್ರ ಆಗಬಾರ್ದು ಅಂತಾರೆ. ಎದುರಿಗೆಲ್ಲ ನಮ್ಮ ತಲೆನೇ ನಾನು ಚೆನ್ನಾಗಿರ್ಬೇಕು ಅಂತಲೇ ಇಷ್ಟೆಲ್ಲ ಕಷ್ಟಪಡ್ತಾ ಇರೋದು. ನನ್ನ ಮಗ ಸೊಸೆ ಚೆನ್ನಾಗಿರಲಿ ಅಂತಲೇ ನಮಗೂ ಅವ್ರ ಎದುರು ಚೆನ್ನಾಗಿರ್ಬೇಕು ಅಂಬೋದೇ ಇರೋದು. ಬಿಡು, ಇವಾಗ ಹೇಳಿದ್ರಲ್ಲ, ಅವಳು ಜಗಳ ಮಾಡಿಕೊಡ್ದು, ಸಣ್ಣ ಪುಟ್ಟವಕ್ಕೆಲ್ಲ ಮನೆಯ ಜಗಳ ತೆಗಿಕೊಡ್ದು. ಇವನು ಅಷ್ಟೇ, ನೀನು ಅಷ್ಟೇ ಕಣ. ಅವನೀಗ ಕೆಲ್ಸಕ್ಕೆ ಹೋಗ್ತಾನೆ, ಅವ್ನು ಕೆಲ್ಸಕ್ಕೆ ಹೋಗ್ಬೇಕಾದ್ರೆ ಕೆಲ್ಸಕ್ಕೆ ಹೋಗ್ಲಿ, ದುಡಿಲೇಬೇಕು. ದುಡಿಲಿಲ್ಲ ಅಂತಂದ್ರೆ ಆಗಲ್ಲ ಮನೆಯಾಗೆ. ಸರಿ ಆಯ್ತು ಹೇಳು. ಇವಾಗ ನಾವು ಏನೋ ನಾಳೆ ಸದ್ರ ಆಗಬಾರ್ದು ಅಂತ ನನ್ನ ಮಗಳನ್ನ ಈಗ ಬಿಟ್ಟು ಹೋಗ್ತಾ ಇದ್ವಿ. ನನ್ನ ಮಗಳಿಗೆ ಏನಾನ ತೊಂದರೆ ಆದರೆ ಆಗಬಾರ್ದಾದ್ರೆ ನೋಡ್ರಿ, ನಾನಂತೂ ಸುಮ್ಮನಿರಲ್ಲ. ಏನಾದರೂ ಅಂಥದ್ದೇನಾದರೂ ತೊಂದರೆ ಆದರೆ ಮಾತ್ರ ನಾನಂತೂ ಏನು ಮಾಡ್ತೀನೋ ಗೊತ್ತಿಲ್ಲ. ನನ್ನ ಮಗಳಿಗೆ ಏನೂ ಆಗ್ಕೊಡ್ದು, ನನ್ನ ಮಗಳಿಗೆ ಏನೂ ತೊಂದರೆ ಕೊಡ್ಕೊಡ್ದು. ಏನಾನ ಆದರೆ ಅದಕ್ಕೆ ನೀವೇ ಜವಾಬ್ದಾರಿ. ನಾವೇನು ಅವಳಿಗೆ ಏನು ಅಂಬಲ್ಲ, ಆಡಲ್ಲ, ಸುಮ್ಮನಿರಮ್ಮ ಅಂತ ಒಂದು ಮಾತು ಹೇಳ್ತೀವಿ ಅಷ್ಟು ಬಿಟ್ಟರೆ. ಈಗ ಅವರಿಬ್ರು ಗುದ್ದಾಡಬೇಕಾದ್ರೆ ಸುಮ್ಮನಿರ್ರಿ ಅಂತ ಹೇಳೋದು ಕಷ್ಟನೇ. ಏನೋ ಒಂದು ಮಾತು ಹೇಳ್ತೀವಪ್ಪ, ಮನೆಯಾಗೆ ಅವ್ರಿಗೇನೋ ಗೊತ್ತಾಗಲ್ಲ, ಅವ್ರಿಗಿನ್ನೂ ಅನುಭವ ಇಲ್ಲ, ಜೀವನದ ಅನುಭವ ಅಂದರೆ ಏನು ಅಂತ ಗೊತ್ತಿಲ್ಲ. ಬಿಡು, ಹೊಸತಲ್ಲ ಮದುವೆ, ಹೊಸ್ದಾಗಿ ಹಿಂಗೆ ಜಗಳ ಆಡೋದು, ಎಲ್ಲರೂ ಇದ್ದಿದ್ದೇನೆ. ಆಮೇಲೆ ಅವ್ರಿಗೂ ಜೀವನದ ಅನುಭವ ಅಂದರೆ ಏನು ಅಂತ ಅವ್ರಿಗೆ ಅರ್ಥ ಆಗುತ್ತೆ. ಆಮೇಲೆ ಅವರೇ ಚೆನ್ನಾಗಿ ಇಟ್ಕೊಂಡು ಹೋಗ್ತಾರೆ ಅಂತ ಹೇಳಿ ನಾವು ಎಷ್ಟು ಇದನ್ನು ಮಾಡಿದ್ರು ನೋಡು. ನಾವೇನು ಅಂಬಲ್ಲ, ಏನಿಲ್ಲ. ಇವಳೇ ಜಗಳ ತೆಗಿತಾಳೆ, ಇವಳೇ ನಿಮಗೂ ಫೋನ್ ಮಾಡಿದ್ಲು, ಕರೆಸಿದ್ಲು, ಎಲ್ಲ ಇದು ಮಾಡಿದ್ಲು. ನಮ್ಮಪ್ಪನ ಒಮ್ಮೆ ಕರೆಸ್ತೀನಿ ಅಂತಾಳು ಬರೇನಿ. ಅಲ್ಲ ಏನು ಮಾಡ್ಬೇಕು ಹಿಂಗಾದ್ರೆ ಅಂತ. ನಮ್ಮಪ್ಪನ ಒಮ್ಮೆ ಸೇವಂತಿ ಅತ್ತಿ ಎದ್ರಿ ಸದ್ರ ಹಾಕ್ತೀನಿ ಬೇಡ ಅಂತ ಇದ್ದಾರೆ. ಅದಕ್ಕೇನೆ, ಇಲ್ಲಾಂದ್ರೆ ಕರ್ಕೊಂಡು ಹೋಗ್ಬಿಡಾರು ನನಗೆ. ಅದಕ್ಕೆ ಸರಿಯಾಗಿ ಹೇಳ್ತಾ ಇದ್ದಾರೆ, ಸರಿಯಾಗಿ. ಇವಾಗ ನನ್ನ ಮಗಳಿಗೆ ಏನಾನ ತೊಂದರೆ ಆದರೆ ನೀವೇ ಜವಾಬ್ದಾರರು ಅಂತ ಎಲ್ಲ ಇವಾಗ ನ್ಯಾಯ ಪಂಚಾಯಿತಿ ಮಾಡ್ತಾ ಇದ್ದಾರೆ. ನೋಡ್ತಾ ಇರಿ, ಏನೇನಾಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಎಷ್ಟಾಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೂ ಯಾರ್ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ ಜೊತೆ ಆದಷ್ಟು ವಿಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಎಲ್ರಿಗೂ ಥ್ಯಾಂಕ್ ಯು.